ಇವತ್ತು ವೋಟ್ ಚೋರಿ ಅಂತ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಅವರು ನಿಜವಾಗ್ಲೂ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಇಂದಿರಾ ಗಾಂಧಿ ಅವ್ರನ್ನ ಕೋರ್ಟಲ್ಲಿ ಚೀಮಾರಿ ಹಾಕಿ ಅವರ ಆಯ್ಕೆಯನ್ನು ಅಸಿಂಧುಗೊಳಿಸಿದ್ದಕ್ಕೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತಂದು ವೋಟ್ ಚೋರಿ ಮಾಡಿದ್ದೀರಿ, ನೀವು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಅಂತೇಳಿ ಅವತ್ತೇ ಕೋರ್ಟ್ ತೀರ್ಮಾನ ಕೊಟ್ಟಿರ್ತಕ್ಕಂಥದ್ದು. ನಿಜವಾದ ವೋಟ್ ಚೋರಿ ಅವರು ಯಾರು? ಈಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ರಾಜಣ್ಣವರಾಗಿರ್ಬೋದು, ಅವರು ಹೇಳಿದ್ದಾರೆ ನಾವೇ ಹಾಕಂತ ಇದ್ರು ಓಟ್ಗಳು ಅಂತೇಳಿ. ಬಿಹಾರದ ಜಂಗಲ್ ರಾಜ್ ಹೋಗಿ ಇವತ್ತು NDA ಸರ್ಕಾರ ಬಂದಿದೆ. ಅವತ್ತಿಂದ ಕಾಂಗ್ರೆಸ್ಸಲ್ಲಿದ್ದಂಥ ಸರ್ಕಾರಗಳಲ್ಲಿ ಯಾವ ರೀತಿ ವೋಟ್ ಚೋರಿ ಮಾಡ್ತಾ ಇತ್ತು, ಅವ್ರ ವಿರುದ್ಧವಾಗಿ ಓಟ್ಗಳು ಬರುತ್ತೆ ಅಂತಾರೆ, ಯಾವ ರೀತಿ ಆ ಊರುಗಳಲ್ಲಿ ಜನರಿಗೆ ವೋಟ್ ಹಾಕಂತ ಹಕ್ಕನ್ನು ಕಸ್ಕೊಂಡು ಅವರೇ ವೋಟ್ ಹಾಕಿ ಅವ್ರ ವಿರುದ್ಧವಾಗಿ ವೋಟ್ ಬಂದಿರತಕ್ಕಂಥ ಬೂತ್ಗಳನ್ನು ತಗೊಂಡೋಗಿ ಕೆರೆಯಲ್ಲಿ ನದಿಯಲ್ಲಿ ಬಿಸಾಕಿ ಬರ್ತಾ ಇದ್ದಂಥದ್ದು, ಕೊಲೆಗಳು ಮಾಡ್ತಾ ಇದ್ದಂಥದ್ದು. ಅಗಲ ಜಾಗ ನೀವು ಡೆಲ್ಲಿಯಲ್ಲಿ ಕೊಡಕ್ಕೆ ಹೋಗ್ತಾ ಇಲ್ಲ, ನಿಮಗೆ 6 ಅಡಿಗೆ 3 ಅಡಿಗೆ ಕೊಡಕ್ಕೆ ಹೋಗ್ತಾ ಇಲ್ಲ ಕಾಂಗ್ರೆಸ್ನವ್ರಿಗೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯನ್ನು ಇಟ್ಕೊಂಡು ನಾವು ಅಂಬೇಡ್ಕರು ನಾವು ಅಹಿಂದ ಲೀಡರ್ಗಳು ಅಂತ ಹೇಳ್ತಾ ಇದ್ದೀರಿ. ಇವತ್ತು ಕಾನೂನು ದಿನಾಚರಣೆಯನ್ನ ಲೀಗಲ್ ಡೇ ಅಂತ ಇಟ್ಕೊಂಡಿರ್ತೀವಿ. ಇದನ್ನೆಲ್ಲ ಇವತ್ತು ಸಂವಿಧಾನ ದಿನಾಚರಣೆ ಅಂತ ಹೇಳಿ ಗೌರವ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಾರ್ಟಿ, NDA ಸರ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಳ್ಕೊಂಡಿದ್ದಂಥ ಮನೆ, ಆಲಿಪುರದಲ್ಲಿರ್ತಕ್ಕಂಥ ಮನೆಯನ್ನು ಅವ್ರು ತತ್ತಂಥ ಸಂದರ್ಭದಲ್ಲಿ ಅವ್ರ ಪತ್ನಿಯನ್ನ ಖಾಲಿ ಮಾಡಿಸಿದ್ಯಾರು? ಅವರ ಕಾಂಗ್ರೆಸ್ನವರು 115 ಎಕರೆ ಜಮೀನನ್ನು ಇಟ್ಕೊಂಡಿದ್ದಾರೆ. ಅವರು ಅಂತಿಮ ಸಂಸ್ಕಾರ ಮಾಡಿರ್ತಕ್ಕಂಥ ನೆಹರೂದಾಗಿರಲಿ, ಇಂದಿರಾ ಗಾಂಧಿದಾಗಿರಲಿ, ರಾಜೀವ್ ಗಾಂಧಿ ಅವ್ರು ಮಾಡಿರೋದಾಗಲಿ, ಅವ್ರು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಾರೆ, ಮೀಟಿಂಗ್ ಮಾಡ್ತಾರೆ ಅಂತೇಳಿ ಅವ್ರ ಮನಸ್ಸಲ್ಲಿ ತಿಳ್ಕೊಂಡು 115 ಎಕರೆ ಜಾಗ ಅದಕ್ಕೆ ರಿಸರ್ವ್ ಆಗಿ ಇಟ್ಟಿದ್ದಾರೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಪ್ರತಿಯನ್ನು ಜೋಪಲ್ಲಿ ಇಟ್ಕೊಂಡು ಓಡಾಡಂಥ ಈ ರಾಹುಲ್ ಗಾಂಧಿ ಅವರು, ನಾನು ಅಹಿಂದ ನಾಯಕರು ಅಂತ ಹೇಳ್ತಾ ಇರ್ತಕ್ಕಂಥ ಈ ಸಿದ್ದರಾಮಯ್ಯನವರು, ಎಷ್ಟು ಜನ ಪರಮೇಶ್ವರ್ CM ಆಗೋದನ್ನು ತಪ್ಪಿಸಿದ್ಯಾರು? ಅವ್ರ ಚುನಾವಣೆ ನಿಂತ ಸಂದರ್ಭದಲ್ಲಿ ಹೋಗಿ ಸೋಲಿಸಿದ್ಯಾರು? JDS ಬಿಟ್ಟು ಕಾಂಗ್ರೆಸ್ ಬಂದಿದ್ದೇನಕ್ಕೆ? ಕುಮಾರಸ್ವಾಮಿ ಅವರು ನನಕಿನ್ನ ಜೂನಿಯರ್, ನಾನಾದ್ಮೇಲೆ CM ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ಅಲ್ಲಿ ಜಗಳ ಆಡ್ಕೊಂಡು ಬಂದಾದ್ಮೇಲೆ ಕಾಂಗ್ರೆಸ್ ಇರ್ತಕ್ಕಂಥ ಸೀನಿಯರ್ನೆಲ್ಲ ಯಾವ ರೀತಿ ತುಳಿದ್ರು.